ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ, ಸ್ವೀಟಿಗೆ ಇಂಟರ್ನ್ಶಿಪ್ ಇದು ಫಸ್ಟ್ ಸ್ಯಾಲ್ರಿ ಆಗಿದೆ. ಸರ್ಪ್ರೈಸ್ ಎಲ್ಲ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ ಎಂತ ಅಂತ. ಗಿಫ್ಟ್ ಕೊಟ್ಟದಕ್ಕೂ ಸಹ ಸಾರ್ಥಕ ಆಯ್ತು. ಅಷ್ಟು ಚಂದ ಫ್ರಾಕ್ ಹಾಕಿ ನಂಗೆ ಅವಳ ಫ್ರಾಕ್ ತೆಗ್ಲ ನಂಗೆ ಬೇಜಾರಾಗ್ತದೆ. ಫ್ರೆಂಚ್ ಫ್ರೈಸ್ ಅಂತ ಹೇಳಿದ್ರು ಇಲ್ಲ ಅವರಿಗೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ತಾವೆಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಹಾಗೂ ನಾನು ಈಗ ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತೆ ಎಂತ ಸ್ಪೀಡ್ ಫ್ಯಾನ್ ಇಟ್ಟಿದ್ದೇನೆ. ಇದೆಂತ ಕೇಳಿದ್ರೆ ಮೈಕ್ ಆಯ್ತಾ, ಹಾಗೆ ಮಾತಾಡೋದು ಮೆಲ್ಲ ಕೇಳ್ತದಲ್ಲ. ಫ್ಯಾನ್ ಸ್ಪೀಡ್ ಇಟ್ಟರೆ ನಮ್ಮ ವಾಯ್ಸ್ ಅಷ್ಟೊಂದು ಕೇಳುದಿಲ್ಲ, ಅದಕ್ಕೋಸ್ಕರ ನಾನು ಮೈಕ್ ಇಟ್ಟದು, ಗೊತ್ತಾಯ್ತಲ್ವಾ. ಮತ್ತೆ ವಿಶೇಷ ಏನಂದ್ರೆ, ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ, ಸ್ವೀಟಿಗೆ ಇಂಟರ್ನ್ಶಿಪ್ ಇದು ಫಸ್ಟ್ ಸ್ಯಾಲ್ರಿ ಆಗಿದೆ. ಸೊ ನಮಗೆ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ದಾಳೆ. ನಾವು ಸ್ವಲ್ಪ ಕೂಡ ಗೆಸ್ ಮಾಡ್ಲಿಲ್ಲ, ನಮ್ಗೆ ಗೊತ್ತು ಕೂಡ ಇಲ್ಲ. ಗೊತ್ತಿಲ್ಲ ನಮ್ಗೆ ವಿಷಯ ಗೊತ್ತಿಲ್ಲ. ನೋಡಿ, ನಾನು ಆನ್ಲೈನ್ ತರಿಸಿಕೊಂಡು ಸರ್ಪ್ರೈಸ್ ಆಗಿ ಮಾಡಿದಾಳೆ. ಅಮ್ಮನಿಗೂ ಗೊತ್ತಿಲ್ಲ. ಹಾಗೂ ಅಂದ್ರೆ ಎಂತ ಗೊತ್ತುಂಟಾ, ಅವಳಿಗೆ ಸ್ಯಾಲ್ರಿ ಆದದ್ದು ನನಗೂ ಇವರಿಗೆ ಗೊತ್ತಿಲ್ಲ. ಸರ್ಪ್ರೈಸ್ ಮಾಡಿದಾಳೆ ಅದನ್ನು ಕೂಡ. ಬಟ್ ಈ ಗಿಫ್ಟ್ ಅನ್ನು ಕೂಡ ಸರ್ಪ್ರೈಸ್ ಆಗಿ ಮಾಡಿದಾಳೆ. ಅದು ಕೂಡ ಇದು ನಮ್ಗೆ ಗಿಫ್ಟ್ ನೋಡಿ ನಮ್ಗೆ ಒಂಥರ ತುಂಬಾ ಹೇಳ್ತಾರಲ್ಲ, ಆಶ್ಚರ್ಯ ಆಯ್ತು. ಸ್ವಲ್ಪ ಭಾವನಾತ್ಮಕವಾಗಿ ನನಗೆ ಕೂಡ ಕಣ್ಣೀರು ಬಂತು. ಅದು ನಾರ್ಮಲ್ ಆಗಿ ಇರುವಂತದ್ದೇ. ಯಾಕೆ ಹೇಳಿದ್ರೆ ನೋಡಿ, ನಾವು ಒಂದು ಮಕ್ಕಳನ್ನು ಇಷ್ಟು ಕಷ್ಟಪಟ್ಟು ಬೆಳೆಸಿ ಒಂದು ಎಜುಕೇಶನ್ ಕೊಡ್ತೇವೆ. ಅಂದ್ರೆ ನಾನು ಈಗ ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಈಗ ನಮ್ಗೆ ಈಗ ಸ್ವಲ್ಪ ಔಟ್ ಸೈಡ್ ಹೋಗ್ಲಿಕ್ಕೆ ಉಂಟು ತಿರ್ಗಾಡ್ಲಿಕ್ಕೆ. ಎಂತ ತಿರ್ಗಾಡುದು ನೋಡಿ, ಗಂಟೆ ಆಯ್ತು, 7 ಗಂಟೆ ಆಯ್ತು. ನಿಜವಾಗಿ ಸ್ವಲ್ಪ ಬೇಗ ಹೊರಡ್ಬೇಕಿತ್ತು, ಆದ್ರೆ ಏನ್ ಮಾಡುದು ನೋಡಿ. ಅದೇ ಹೇಳುದು, ಟೈಮನ್ನು ನಾವು ಯಾವಾಗಲೂ ಸಮಯಕ್ಕೆ ಬೆಲೆ ಕೊಡ್ಬೇಕು. ಈಗ ಸಮಯಕ್ಕೆ ಬೆಲೆ ಕೊಡ್ತಾ ಇಲ್ಲ. ಈಗ ನಾವು ಸ್ವಲ್ಪ ಮಾತಾಡಿದೆವು ಸಂಜೆ, ನಮ್ಗೆ ಗೊತ್ತೇ ಇಲ್ಲ, ಹೊರಗೆ ಹೋಗ್ಲಿಕ್ಕೆ ಸಹ ಉಂಟು ಅಂದ್ರೆ. ಆದ್ರೆ ನಮ್ಗೆ ನಮ್ಮ ವಿಡಿಯೋ ಉಂಟು ಅಂತೇಳಿ ನಮ್ಗೆ ನೆನಪೇ ಬರುದಿಲ್ಲ. ವಿಡಿಯೋದಲ್ಲಿ ಮಾತಾಡುವಾಗ ಸ್ವಲ್ಪ ಲೇಟ್ ಆಗ್ತದೆ. ಎಂತಾದ್ರೂ ಪದಾರ್ಥ ಬಿಸಿ ಮಾಡುದು ಅದೆಲ್ಲ ಇರ್ತದೆ, ಸಣ್ಣ ಪುಟ್ಟ ಕೆಲಸ. ಇಲ್ಲದಿದ್ರೆ ಅದು ಬರುವಾಗ ಸ್ವಲ್ಪ ಲೇಟ್ ಆದ್ರೆ ಹಾಳಾಗ್ತದಲ್ಲ. ಅದೆಲ್ಲ ಸಣ್ಣ ಪುಟ್ಟ ಕೆಲಸ ಏನಾದ್ರೂ ಇರ್ತದೆ, ಅದರಲ್ಲಿ ಕೂಡ ಟೈಮ್ ಹೋಗ್ತದೆ. ಯಾಕೆ ಹೇಳಿ, ನಮ್ಗೆ ಬೆಕ್ಕು ನಾಯಿಗೆಲ್ಲ ಫುಡ್ ಕೊಡ್ಬೇಕಲ್ಲ, ಅವ್ರಿಗೆ ಸಹ ಬಿಸಿ ಬಿಸಿ ಕೊಡುವಂಥದ್ದು. ಹಾಗೆ ಎಲ್ಲ ಆನ್ಲೈನ್ ಅಲ್ಲಿ ಅವಳು ಬುಕ್ ಮಾಡಿದ್ದು. ಆಕ್ಚುಲಿ ನಮ್ಗೆ ಯಾರಿಗೆ ಕೂಡ ಗೊತ್ತಿಲ್ಲ, 3 ಕೂಡ ಗೊತ್ತಿಲ್ಲ. ಇದು ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾಳೆ. ಆಗ ಅವಳ ಸ್ಯಾಲ್ರಿ ಕೂಡ ಸರ್ಪ್ರೈಸ್. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಏನು ವಿಷಯ. ನಾನು ಕಿಚನ್ ಅಲ್ಲಿ ಬಿಸಿ ಇದ್ದೆ, ಅಡಿಗೆಯಲ್ಲಿ ಬಿಸಿ ಇದ್ದೆ. ಇವರು ನನಗೆ ಎಂತ ಪೇರಳೆಲ್ಲ ಕಟ್ಟಿಂಗ್ ಮಾಡಿ ಕೊಡ್ತಾ ಇದ್ರು. ಪೇರಳೆಲ್ಲ ಕಟ್ಟಿಂಗ್ ಮಾಡಿ ಕೊಡ್ತಾ ಇದ್ರು, ರಿಪೀಟ್ ಬಂತು. ಮತ್ತೆ ಚಿನ್ನು ಅವಳದು ಸ್ಟಡಿ ಮಾಡ್ತಿದ್ದೆ. ನಮ್ಗೆ ಗೊತ್ತಿಲ್ಲ, ಇವಳು ಬಂದುಕೊಂಡು ಒಮ್ಮೆಲೆ ಶಾಕ್ ಆಯ್ತು ನಮ್ಗೆ. ಎಂತ ಕೇಳಿದ್ವಿ ನಾವು, ಬನ್ನಿ ಸರ್ಪ್ರೈಸ್ ಉಂಟಂತ. ನನ್ಗೆ ಮಂಡೆಗೆ ಹೋಗ್ಲಿಲ್ಲ. ನಿಮ್ಗೆ ಏನಾದ್ರು ಗೊತ್ತಾಯ್ತಾ? ಚಿನ್ನಿಗೆ ಗೊತ್ತಾಯ್ತಾ ಸರ್ಪ್ರೈಸ್ ಹೇಳೋದು? ಅದೇ ಸರ್ಪ್ರೈಸ್ ಹೇಳುವಾಗ ಗೊತ್ತಿಲ್ಲ, ಯಾರಿಗೆ ಕೂಡ ಗೊತ್ತಿಲ್ಲ ಎಂತ ಅಂತ. ನಾನು ಇವಳು ಎಂತಪ್ಪ, ಏನಾದ್ರು ಕಾಲೇಜಲ್ಲಿ ಏನೋ ದೊಡ್ಡ ಫಂಕ್ಷನ್ ಉಂಟ ಅಥವಾ ಏನಾದ್ರು ಉಂಟ, ಬೇರೆಲ್ಲ ಹೋಯ್ತು ಮನಸ್ಸು, ಆದ್ರೂ ಇದು ಗೊತ್ತಿಲ್ಲ ಗಿಫ್ಟ್. ಹಾಗೆ ಬಂದೆವು. ಬರುವಾಗ ಸರ್ಪ್ರೈಸ್ ಮಾಡಿ ನನಗೊಂದು ಸಾರಿ ತಂದಿದ್ದಾಳೆ. ಇದೊಮ್ಮೆ ನಾನು ವೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ ಗೈಸ್. ಮತ್ತೆ ಎಂತ ಗೊತ್ತುಂಟ, ಅದು ಫುಲ್ ಗೊತ್ತಾಗ್ತದೆ. ಬ್ಲೌಸ್ ಎಲ್ಲ ಹೇಗೆ ಡಿಸೈನ್ ಹೊಲಿಸಿದ ಮೇಲೆ ಹಾಕಿ ತೋರಿಸ್ಬೇಕು. ಈಗ ಚಂದ ಉಂಟು ನೋಡಿ. ಹೀಗೆ ಅದು ಫುಲ್ಲು ಸಾರಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆಗಲ್ಲ. ಬ್ಲೌಸ್ ಚಂದ ಉಂಟು. ಅದು ನಿಮಗೆ ನಾನು ಫುಲ್ ತೋರಿಸ್ತೇನೆ, ವೇರ್ ಮಾಡಿ ತೋರಿಸ್ತೇನೆ. ಬ್ಲೌಸ್ ಇದು ಡಿಸೈನ್, ಆಮೇಲೆ ಸಾರಿ ಫುಲ್ ಡಿಸೈನ್ ಉಂಟು ಇದನ್ನು. ಓಕೆ, ಆಮೇಲೆ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸ್ವೀಟಿ. ನಂದು ಲಾಸ್ಟ್ ತೋರಿಸುದು, ಅವಳೇ ವಿಡಿಯೋಗ್ರಾಫಿ ಮಾಡುದು. ನನ್ನ ಚಪ್ಪಲ್ ಅವಳಿಗೆ ಚಂದ ಸೂಪರ್ ಉಂಟು ನೋಡಿ. ಡಿಸೈನ್ ಎಲ್ಲ ಚಂದ ಉಂಟು. ಎಲ್ಲ ಆನ್ಲೈನ್ ತರಿಸಿದೆ ಅವಳು. ಆದ್ರೆ ನಮಗೆ ರೇಟ್ ಹೇಳುದೇ ಇಲ್ಲ ಅವಳು. ನಾವು ಚರ ಮಾಡಿ ಕೇಳ್ತಿದ್ದೇವೆ, ರೇಟ್ ಹೇಳು ಅಂತ. ರೇಟ್ ಹೇಳುದಿಲ್ಲ ಅವಳು. ಈಗ ನನ್ನ ಐಟಮ್ ಈಗ ನನ್ನ ಐಟಮ್, ನಿಮ್ಮ ಐಟಮ್ ಮಾಡಿ ಓಪನ್ ಮಾಡಿ. ಈಗ ಇವರದ್ದು, ಇವಾಗ ಚಿನ್ನವನ್ನು ಬಾ ಕರಿತಾಳೆ. ಅವಳಿಗೆ ಮೆಲ್ಲ ಜಾರ್ತಾ ಇದ್ದಾಳೆ. ಯಾಕೆ ಗೊತ್ತುಂಟಾ, ಈಗ ಆ ಡ್ರೆಸ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ನಾನು ಹೇಳಿದೆ, ಅದೇ ಡ್ರೆಸ್ ಹಾಕು ಅಂತ ಹೇಳಿ. ನೋಡಿ, ಕೋಟ್ ನಮ್ಮ ಹತ್ರ ಕೋಟ್ ಇಲ್ಲ ಇದು. ಹಾಗೆ ಒಂದು ಕೋಟ್ ಅವಳ ಲೆಕ್ಕದಲ್ಲಿ ಗಿಫ್ಟ್ ನನಗೆ. ಇದು ಹಾಕಿ ತೋರಿಸ್ಬೇಕಾ? ಇವರದು ಕೋಟ್ ನೋಡಿ. ಇದು ನೋಡಿ ತುಂಬಾ ಶಾಕ್ ಆಗಿದೆ ಇಬ್ಬರಿಗೆ. ಯಾಕೆ ಹೇಳಿದ್ರೆ ಇಷ್ಟವರೆಗೆ ತಂದೆ ಧರಿಸ್ಲಿಲ್ಲ ಕೋಟನ್ನು. ಆಗಿದೆ ಮುಂಚೆ, ಆದ್ರೆ ಈಗ ಇತ್ತೀಚೆಗೆ ನಮ್ಗೆ ನಾನು ಹಾಕ್ಲಿಕ್ಕೆ ಹೋಗ್ಲಿಲ್ಲ ಯಾವುದಕ್ಕೆ ಸಹ.
ಇದು ಕೋಟ್ ಈ ಡ್ಯಾಡಿ ಉಂಟಲ್ಲ, ಇವರು ಡ್ಯಾಡಿ ಅಂತೆ ನನಗೆ ಯಜಮಾನ್ರು ಕೋಟ್ ಫಸ್ಟ್ ಹಾಕುವ ಹಾಗೆ ಮಾಡಿದಾರೆ. ಒಮ್ಮೆ ತುಂಬಾ ಹಾಕಿದ್ದಾರೆ, ಆದ್ರೂ ಗಿಫ್ಟ್ ಸಿಕ್ಕಿದ್ದು ಫಸ್ಟ್ ಇದು. ಇದು ಮಿರರ್ ಅಲ್ಲಿ ನಿಂತು ಮಾಡ್ಬೇಕು. ಇದೀಗ ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಶೋ ಮಾಡ್ಬೇಕಲ್ಲ ಹಾಕಿ ಮಗಳ ತಂದದನ್ನು. ಅದಕ್ಕೋಸ್ಕರ ಹೋಗಿ ಮಿರರ್ ಹತ್ರ ಸರಿ ಮಾಡಿ ಬನ್ನಿ ಹೇಳಿದೆ. ಅವರು ಬೇಡ ಬೇಡ, ಅದು ಹಾಗೆ ಅಲ್ಲ, ತಂದೆಗೆ ಒಂದು ಖುಷಿಯೇ ಬೇರೆ ನೋಡಿ. ಅದಕ್ಕೆ ಹೇಳುದು ಅದು ಗಿಫ್ಟ್. ಇದು ಲೈಫ್ ಅಲ್ಲಿ ಫಸ್ಟ್ ಅಂದ್ರೆ ಕೋಟ್ ಹಾಕಿದ್ದಾರೆ ಅಂದ್ರೆ ಇವರಲ್ಲಿ ಮಗಳ ಗಿಫ್ಟ್ ಫಸ್ಟ್ ಇದು ಹಾಗೆ. ಮತ್ತೆ ಫ್ರೆಂಡ್ಸ್ ಖುಷಿ ಆಯ್ತಾ ಮಗಳ ಗಿಫ್ಟ್ ನೋಡಿ? ಹೇಳಿ 2 ಮಾತು ಮಗಳ ಬಗ್ಗೆ ಏನಾದ್ರೂ ಹೇಳಿಕೊಂಟಾ? ತುಂಬಾ ಥ್ಯಾಂಕ್ಸ್. ಬೇರೆ ಅಂತ ಹೇಳುದು ನಾನು ಅಲ್ವಾ? ಅವಳೇ ವಿಡಿಯೋಗ್ರಫಿ ಮಾಡುದು, ನಿಮ್ಮದು ಹೇಳಿ 2 ಮಾತು ಅಂತ. ಅಂದ್ರೆ ಇನ್ನು ನೆಕ್ಸ್ಟಿಗೆ ಇನ್ನು ದೊಡ್ಡ ದೊಡ್ಡ ಗಿಫ್ಟ್ ಬರ್ಬೋದು ಆ ನಿರೀಕ್ಷೆಯಲ್ಲಿ ಇದ್ದಾರೆ. ನಾವೇನು ಬಯಸಿಲ್ಲ ಗೈಸ್, ಮಕ್ಳು ಎಂತ ತಂದು ಕೊಟ್ರು ಕೂಡ ಅದು ದೊಡ್ಡದೇ, ಅದು ಪ್ರೀತಿಯಿಂದ ಕೊಟ್ಟದಲ್ಲ. ಇದು ನಮ್ಗೆ ದೊಡ್ಡ ಹೇಳ್ತಾರಲ್ಲ ದೊಡ್ಡದು ಎಂತ ಹೇಳಿದ್ರೆ ದೊಡ್ಡ ಗಿಫ್ಟ್ ನಮ್ಮ ಲೈಫ್ ಅಲ್ಲಿ. ಹಾಗೆ ನಾವು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ಇವಳು ತಂದು ಕೊಡ್ತಾಳೆ ಹೇಳಿ ಸಹ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ಗೊತ್ತಾಯ್ತಲ್ಲ. ಅಂದ್ರೆ ಊಹಿಸಲಾಗದ ಗಿಫ್ಟ್ ಹಾಗೆ. ಎಲ್ರು ಕೂಡ ಅಷ್ಟೇ ನೋಡಿ, ಈ ವಿಡಿಯೋ ಯಾರು ನೋಡ್ತೀರಿ ಮಕ್ಕಳು ಅವರ ತಂದೆ ತಾಯಿಗೆ ಹೀಗೆ ಸರ್ಪ್ರೈಸ್ ಮಾಡಿ ಎಷ್ಟು ಖುಷಿ ಆಗ್ತದೆ ನೋಡಿ. ಮತ್ತೊಂದು ನಾನು ಹತ್ತು ಬಿಟ್ಟಿದ್ದೇನೆ, ಅದನ್ನು ವಿಡಿಯೋ ಮಾಡ್ಲಿಲ್ಲ. ಯಾವಾಗಲೂ ಕೂಗಿದ್ರೆ ಎಲ್ಲ ಬೇಜಾರಾಗ್ಬಹುದು ನಿಮ್ಗೆ ಕೂಡ, ಅದೆಲ್ಲ ಭಾವನಾತ್ಮಕ, ಅದು ನ್ಯಾಚುರಲ್ ವಿಡಿಯೋ, ಅದನ್ನೆಲ್ಲ ನಾವು ಹಾಕುದಿಲ್ಲ ವಿಡಿಯೋದಲ್ಲಿ ಎಲ್ಲ ಬೇಡ ಅಂತೇಳಿ. ವಿಡಿಯೋ ಇದ್ರೂ ಕೂಡ ನಾನು ಕಟ್ ಮಾಡಿ ಬಿಡ್ತೇನೆ, ಬೇಡ. ಮತ್ತೆ ನನ್ನ ದುಃಖ ನೋಡಿ ನೀವು ಸಹ ಕೂಗಿದ್ರೆ ಬೇಡ, ಯಾರಿಗೆ ಬೇಜಾರಾಗುದು ಬೇಡ. ಹಾಗೆ ಅಂದ್ರೆ ನಮ್ದೊಂದು ಸಂತೋಷದ ಕಣ್ಣೀರು. ಸೊ ಈಗ ನಮ್ಮ ವಿಡಿಯೋ ಯಾರು ನೋಡ್ತಿದ್ದೀರಿ, ಮಕ್ಕಳು ನೋಡ್ತಾ ಇರ್ಬೋದು, ತಂದೆ ತಾಯಿ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಖುಷಿ ಪಡಿ. ಹಾಗೂ ಮಕ್ಕಳು ಕೂಡ ನಿಮ್ಮ ತಂದೆ ತಾಯಿಗೆ ಇದೇ ರೀತಿ ಒಂದು ಸರ್ಪ್ರೈಸ್ ಮಾಡಿ. ನಿಮ್ಮ ಸ್ಯಾಲ್ರಿದು ಏನುಂಟು ಒಂದು ಕಾಲಾಂಶ ಆದ್ರೂ ಅಪ್ಪ ಅಮ್ಮನಿಗೆ ಇಡಿ, ಯಾಕೆ ಹೇಳಿದ್ರೆ ಅದೊಂದು ಪ್ರೀತಿಯ ಒಂದು ನಿಮ್ಮದು ಕಾಣಿಕೆ. ಅದು ಅವರಿಗೆ ಒಂದು ಆಸೆ ಇರುವುದಿಲ್ಲ ತಂದೆ ತಾಯಿಗೆ, ಬಟ್ ಒಂದು ನೀವು ಕೊಡುವಂಥದ್ದು ತುಂಬಾ ಅಮೂಲ್ಯವಾದದ್ದು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ ಅಷ್ಟೇ. ಮತ್ತೆ ಚಿನ್ನು ನೋಡಿ ಎಲ್ಲ ಡ್ರೆಸ್ ಹಾಕಿ ರೆಡಿ ಆಗಿದ್ಲು, ಅದ ನೀನು ಈಗ ಚೇಂಜ್ ಮಾಡ್ಲಿಕ್ಕೆ ಹೋಗಿದ್ದಾಳೆ. ಅವಳು ಫ್ರಾಕ್ ಹಾಕುದಂತ ಹೇಳಿದ್ರುಂಟಲ್ಲ, ಚೇಂಜ್ ಮಾಡಿ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಡು ಬಂದು ಈಗ ಈ ಚಪ್ಪಲ್ ಹಾಕ್ಬೇಕಂತ ಇದ್ದಾಳೆ. ಚಪ್ಪಲ ಹಾಕಿಕೊಂಡು ನಾನು ಬರೋದು ಹೊಸ ಚಪ್ಪಲಲ್ಲ ಹಾಗೆ. ಫ್ರಾಕ್ ಎಂತ ಗೊತ್ತುಂಟಾ, ಅವಳ ತುಂಬಾ ಇದು ಫ್ರಾಕ್ ಹಾಕ್ಲಿಕ್ಕೆ ಕೇಳುದಿಲ್ಲ ಗೈಸ್. ಅದು ನಾನೀಗ ಒತ್ತಾಯದಲ್ಲಿ ಅಂದ್ರೆ ಹಾಕಿದ್ರೆ ಏನುಂಟು ಚಂದ ಒಂದು ಪ್ರೀತಿ ಕಾಣ್ತಾರೆ ಅಂತೇಳಿ, ಆದ್ರೂ ಅವ್ರಿಗೊಂದು ಇರುಸು ಮುರುಸಾಗುದು, ಅದೆಲ್ಲ ಇರಬಾರ್ದು ಹೇಳಿದ್ದೇನೆ. ಚಿನ್ನ ಹತ್ರ ಏನಾಗುದಿಲ್ಲ, ಅಪ್ಪ ಅಮ್ಮನ ಜೊತೆ ತಿರ್ಗಾಡುದಲ್ಲ, ಅಪ್ಪ ಅಮ್ಮನ ಜೊತೆ ಇರುವಾಗ ಎಂತ ಆಗುದಿಲ್ಲ ಅಂತೇಳಿ. ಅವ್ರಿಗೊಂದು ಅದು ಇಷ್ಟು ಉದ್ದ ಉಂಟು ನೋಡಿ. ಈಗ ಹೋಗಿದ್ದಾಳೆ ಅಂತ ಮಗಳು ನಂದು, ಏನ್ ಮಾಡುದು ಈಗ ಅವಳನ್ನೀಗ ರೆಡಿ ಆಗ್ಬೇಕು. ಅದಕ್ಕೋಸ್ಕರ ನಾನೀಗ ಎಂತ ಮಾಡುದು, ಕುತ್ಕೊಂಡು ಜಪ ಮಾಡ್ತಾ ಇದ್ದೇವೆ. ಚಿನ್ನ ಆಯ್ತಾ? ಈಗ ನಿನ್ನನ್ನು ತೋರಿಸ್ತೇನೆ ವಿಡಿಯೋದಲ್ಲಿ, ನೀನ್ ಕಾಣ್ಲಿಲ್ಲಲ್ಲ ಯೂಟ್ಯೂಬ್ ಅಲ್ಲಿ. ಈಗ ವಿಡಿಯೋಗ್ರಫಿ ಮಾಡ್ತಿರೋರು ಕಾಣ್ಲಿಲ್ಲ, ನಿಮ್ಗೆ ತೋರಿಸುವ ಹೆದರು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಸೊ ನಂದು ಫಸ್ಟ್ ಸ್ಯಾಲ್ರಿ ಆಗಿತ್ತು ಇಂಟರ್ನ್ಶಿಪ್ ಇದು. ಸೊ ಅದರ ಲೆಕ್ಕದು ಡ್ಯಾಡಿ ಮಮ್ಮಿಗೆ ಹಾಗೂ ತಂಗಿಗೆ ಒಂದು ಸಣ್ಣ ಗಿಫ್ಟ್ ತಂದೆ. ತುಂಬಾ ಸಂತೋಷ ಪಟ್ರು ನಾನು ಈ ಸಣ್ಣ ಗಿಫ್ಟ್ ಇಂದ. ನಂಗೆ ಸಹ ತುಂಬಾ ಖುಷಿ ಆಯ್ತು, ನಾನು ಗಿಫ್ಟ್ ಕೊಟ್ಟದಕ್ಕೂ ಸಹ ಸಾರ್ಥಕ ಆಯ್ತು. ಹೀಗೇನೆ ಇನ್ ನೆಕ್ಸ್ಟ್ ಸಹ ನೋಡ, ಮುಂದೆ ದೊಡ್ಡದಾಗಿ ಒಂದು ಕೊಡ್ಲಿಕ್ಕೆ ಒಂದು ಪ್ಲಾನ್ ಸಹ ಉಂಟು. ಮುಂದೆ ಜಾಬ್ ಸಿಕ್ಕಿದ ಮೇಲೆ ಹೀಗೆ ದೊಡ್ಡ ದೊಡ್ಡ ಸರ್ಪ್ರೈಸ್ ಕೊಡ್ಲಿಕ್ಕೆ ದೇವರು ನನಗೆ ಆಶೀರ್ವಾದ ಕೊಡ್ಲಿ. ನಿಮ್ಮ ಆಶೀರ್ವಾದ ಸಹ ಸದಾ ಈ ನಮ್ಮ ಮುದ್ದು ಸಂಸಾರ ಫ್ಯಾಮಿಲಿ ಮೇಲೆ ಇರಲಿ. 7:30 ಆಯ್ತು, ಇನ್ನು ನಾವು ಹೊರಡುದು. ಆಯ್ತು ಫ್ರೆಂಡ್ಸ್, ನಾವೀಗ ಹೊರಟದು ಒಂದು ರೌಂಡ್ ಹೋಗಿ ಬರುವ ಅಂತ. ಈಗ ಮಕ್ಕಳೆಲ್ಲ ಇದ್ದಾರೆ ಎಲ್ರು, ಅವರು ಕೂಡ ರಜೆಯಲ್ಲಿದ್ದಾರೆ, ಇವತ್ತು ಒಂದು ವೀಕ್ಲಿ ಆಫ್ ಹಾಕಿದ್ದಾರೆ, ಹಾಗೆ ಹೋಗಿ ಬರುವ ಅಂತೇಳಿ. ಅಲ್ಲ ನಿಂಗೆ ನಾನೊಂದು ಕೇಳುದು, ಆ ಫ್ರಾಕ್ ಹಾಕಿದ್ರೆ ಇರ್ಲಿ, ಅವಳು ಹಾಗೆ ಕುಣಿದಾಡ್ತಾ ಇರ್ಲಿ. ಅಲ್ಲ ನಿಂಗೆ ಆ ಫ್ರಾಕ್ ಹಾಕಿದ್ರೆ ಏನಾಗ್ತದೆ? ನಾವು ಮಾಲಿಗೆ ಹೋಗದೆ ವೇಸ್ಟ್ ಫ್ರೆಂಡ್ಸ್. ಯಾಕೆ ಗೊತ್ತುಂಟಾ, ಸುಮ್ಮನೆ ಟೈಮ್ ಆಯ್ತು ಬಿಡಿ. ಅವಳು ನನಗೆ ಒಂದು ಅಷ್ಟು ಚಂದ ಫ್ರಾಕ್ ಹಾಕಿ, ನಂಗೆ ಅವಳ ಫ್ರಾಕ್ ತೆಗ್ಲ ನಂಗೆ ಬೇಜಾರಾಗ್ತದೆ. ಅವಳಿಗೆ ಫ್ರಾಕ್ ಹೇಳಿದ್ರೆ ಆಗ್ತಾಳೆ, ರೀಲ್ಸಿಗೆಲ್ಲ ಆಗ್ತಾಳೆ, ಡ್ಯಾನ್ಸಿಗೆಲ್ಲ ಆಗ್ತಾಳೆ. ಮತ್ತೆ ಹೀಗೆ ಔಟ್ ಸೈಡ್ ಎಲ್ಲ ನಮ್ ಜೊತೆ ಬರುವಾಗ ಅವಳಿಗೆ ಫ್ರಾಕ್ ಎಂತದ ಇರುಸು ಮುರುಸು ಹಾಕುದು, ಇಷ್ಟು ದೊಡ್ಡವರು ಫ್ರಾಕ್ ಹಾಕ್ತಾರೆ. ಪರವಾಗಿಲ್ಲ. ಈಗ ನಾವು ಈಗ ಹೊರಟದು, ಆಲ್ರೆಡಿ ಲೇಟ್ ಕೂಡ ಆಯ್ತು, ಒಂದು ರೌಂಡ್ಸ್ ಹೋಗಿ ಬರ್ತೇವೆ ಅಷ್ಟೇ, ಮತ್ತೆ ಎಂತೆಲ್ಲ ಗೈಸ್. ನೋಡು ಅಲ್ಲಿ ಏನೆಲ್ಲ ತಕೊಳ್ತೇವೆ, ಎಂತ ಮಾಡ್ತೇವೆ, ಮತ್ತೆ ಎಂತೆಲ್ಲ ಉಂಟು, ವಿಶೇಷ ಏನುಂಟು, ವಿಶೇಷ ಏನಿಲ್ಲ, ಒಂದು ರೌಂಡ್ ತಿರ್ಗಾಡಿ ಬರೋದು ಅಷ್ಟೇ. ಓಕೆ ಗೈಸ್, ಈಗ ನಾವು ಮಾಲಿಗೆ ಬಂದಿದ್ದೇವೆ ಗೈಸ್.
ನಾವೀಗ ಇಲ್ಲಿ ಬಂದಿದ್ದೇವೆ. ಇಲ್ಲಿ ತುಂಬಾ ರಶ್ ಉಂಟು. ಹಾಗೆ ನಂಗೆ ಇಲ್ಲಿ ಅಕ್ಕನಿಗೆ ಫ್ರೆಂಚ್ ಫ್ರೈಸ್ ಬೇಕು. ಅಕ್ಕನಿಗೆ ಅಲ್ಲಿ ಉಂಟು, ಅಲ್ಲಿಂದ ನೀನೆಂತ ವರದಿ ಒಪ್ಪಿಸು rush ಉಂಟಂತ ಹೇಳಿ. ಫ್ರೆಂಚ್ ಫ್ರೈಸ್ ಉಂಟು ಹೇಳಿದ್ದು. ಇಲ್ಲ ಅವರಿಗೆ ಅವರಿಗೆ ಎಂತೆಲ್ಲ ಕೇಳುದು. ಎಂತೆಲ್ಲ ಇವಳೆಂತಲ್ಲ ರಶ್ ಉಂಟು, ಅದಕ್ಕೆ ವರದಿ ಒಪ್ಪಿಸುದು. ರಶ್ ಉಂಟು ಅಷ್ಟೇನಿಲ್ಲ ಇದ್ದಾರೆ, ಅದ್ಯಾವಾಗಲೂ ಮಾಮೂಲು ಅದು. ಹಾಗೆ ನಂಗೆ ಹಸಿವಾಗ್ತದೆ ಮಮ್ಮಿ, ಎಂತ ತೆಗೆದು ಕೊಡಿ. ನೋಡಪ್ಪ ಫ್ರೆಂಚ್ ಫ್ರೈಸ್ ತೆಗೆದು ಕೊಡಿ. ನೋಡಪ್ಪ ಎಂತ ಅವಳು ನೋಡಿ ಅವಳೆಂತ ಏಕಾಂಗಿ ವೀರರಂತೆ ಮಧ್ಯರಾತ್ರಿ. ಈ ಅಣ್ಣಂದು ಇಲ್ಲಿಗೆ ಲಕ್ಕಲಣ್ಣ ಸೈಡ್. ಇದು ನೋಡಿ ಅಂತೆ, ಇದು ಎಲ್ಲಿತ್ತಂದ್ರೆ ನಂಗೆನೆ ಗೊತ್ತಿಲ್ಲ. ಅಲ್ಲಿ ನಂಗೆ ಎದುರಿಗೆ ಕಂಡಿದ್ರು, ಅಪ್ಪ ಹಾಕೋಣ ಅಂದೆ. ಸೊ ಇಲ್ಲಿ ನಾವು ತಗೊಳ್ಳಿಕ್ಕೆ ಬಂದಿದ್ದೇವೆ ಫ್ರೆಂಚ್. ಹುಲ್ಲಿಯಲ್ಲಿ ತಿರ್ಗಾಡಿ ಹೋಗುವ ಅಂತೇಳಿ ನೀವು ಕ್ಯಾಮರಾ ಮೇಲೆ ಇಡಿ. ನನ್ನ ಕುತ್ತಿಗೆ ಹಾಗೆ ಫ್ರೆಂಚ್ ಫ್ರೈಸ್ ಇಲ್ಲಿ ತಗೊಳ್ಳಿಕ್ಕೆ ಬಂದಿದ್ದೇವೆ. ನಾನು ತೋರಿಸ್ತೇನೆ ನಿಮಗೆ. ಅವರನ್ನ ಕೊಡ್ತಾರೆ, ಅವರಲ್ಲಿ ಇದು ಮಾಡ್ತಾ ಇದ್ದಾರೆ. ನಾವು ಮ್ಯಾಯೋನೀಸ್ ಎಲ್ಲ, ಅದಕ್ಕೆ ನಂಗೆ ಅಷ್ಟು ಇಷ್ಟ ಆಗುದಿಲ್ಲ ಮ್ಯಾಯೋನೀಸ್ ಎಲ್ಲ. ಸೊ ಜಸ್ಟ್ ಟೊಮೆಟೊ ಕೆಚಪ್ ಹಾಕೊಂಡು ಕೊಡ್ತಾರೆ. ನನ್ನ ಮೊಬೈಲ್ ಕೊಡಿ. ಕೈಯಲ್ಲಿ ತಿಂದಕ್ಕೆ ಇವರನ್ನ ಅಡ್ಡ ನಿಲ್ಲುದು. ದೂರ ಹೋಗುದು ನೀವು ಅವರು ಇಲ್ಲಿ ಹೋಗುತ್ತೆ. ಅದ್ರಲ್ಲಿ ಹೋಗ್ಲಿಕ್ಕೆ ಆಸೆ ಆಗ್ತದ, ಅದ್ರಲ್ಲಿ ಹೋಗ್ಲಿಕ್ಕೆ ಆಸೆ ಉಂಟ. ಚಿನ್ನ ಹತ್ರ ಕೇಳುದು, ಎಲ್ಲರ ಆಸೆ ಇದ್ರೆ ಒಂದು ನೆರವೇರಿಸ್ಬೇಕಲ್ಲ ಅಟ್ಲೀಸ್ಟ್, ಅದಕ್ಕೋಸ್ಕರ ಕೇಳುದು. ಮತ್ತೆ ಅವಳೊಬ್ಬಳಿದ್ದಾಳೆ, ಅವಳು ಸೀದಾ ಹೋಗ್ತಾನೆ ಇದ್ದಾಳೆ, ಹಿಂದೆ ಹೋಗ್ತಾಳೆ ಪರ್ಚೇಸಿಂಗ್ ಮಾಡುದು ಅಂತೇಳಿ. ಹಾಗೆ ನಾ ಕೇಳುದು ಆಸೆ ಉಂಟು, ಆಸೆ ಇದ್ರೆ ತುಪ್ಪ. ನಂಗೆ ತಿನ್ಲಿಕ್ಕೆ ಆಸೆ ಇರುದು ಅಷ್ಟು, ಬನ್ನಿ ತಿನ್ಲಿಕ್ಕೆ ಆಸೆ ಇರುದು. ಈಗ ಅಮ್ಮ ನೀವು ಒಂದು ಇಲ್ಲಿ ಹೋಗ್ಬೇಕಂತ ಎಲ್ಲಿಗೆ ಲೈಫ್ ಸ್ಟೈಲ್ ಬಾ. ಸ್ಪೀಕರ್ ಇಲ್ಲಿ ನೋಡಿ ದಿಲ್ಖುಷ್ ಅಂತ ಅಲ್ಲಿ ನಮ್ಮ ಇದಿಲ್ಲ ಅಂತ ಎಂತ ಜಾಕ್ ಫ್ರೂಟ್ ಎಂತ ಜಾಕ್ ಫ್ರೂಟ್ ಎಂತ ಚಿನ್ನು ಜಾಕ್ ಫ್ರೂಟ್ ಸಂಡೇ ಅಂತ, ಅದು ಐಸ್ ಕ್ರೀಮ್ ಇಲ್ಲ ಅಂತ. ಜಾಕ್ ಫ್ರೂಟ್ ಸಂಡೇ ಅದು ಮುಗಿತಂತೆ. ಅದು ಮುಗಿದಿದೆ. ನಾವು ಇದು ಮಾಡಿದ್ದು, ಆರ್ಡರ್ ಮಾಡಿದ್ದೆವು ಪಲಾವ್ ಮತ್ತೆ ಚೋಲೆ ಭಟ್ಟವರೆ, ಮತ್ತೆ ಚಿಮ್ಮಿಗೆಲ್ಲ ಅಪರೂಪದಲ್ಲಿ ನೂಡಲ್ಸ್ ಕೇಳಿದ್ರು. ಅದಕ್ಕೆ ಯಾವಾಗಲೂ ತಿಂದಿಲ್ಲ, ತುಂಬಾ ಅಪರೂಪದಲ್ಲಿ ನೂಡಲ್ಸ್ ಮತ್ತೆ ಐಸ್ ಕ್ರೀಮ್ ಅಲ್ಲಿ ದಿಲ್ಖುಷ್ ಮತ್ತೊಂದು ತಿರಮಿಸ್. ಇಲ್ಲಿ ಕೇಳ್ತಾರೆ ಇದು ಸ್ವೀಟಿಗೆ ಚೋಲೆ ಭಟ್ಟವರೆ ಬಂತು, ಅದಕ್ಕೆ ನಾ ಕೇಳುದು ಏಕೆ ಸಿಂಗಲ್ ಸ್ವೀಟಿ ಡಬಲ್ ತಗೊಳ್ಬೇಕಿತ್ತು. ನಾವು ಕೇಳುದು ಡಬಲ್ ತಗೊಳ್ಬೇಕಿತ್ತ ಅಂತ, ಸಿಂಗಲ್ ಆರ್ಡರ್ ಕೊಟ್ಟಿದ್ದಾರೆ. ಇದು ಎಂತ ಪುಲಾವ್ ಮತ್ತೆ ಒಂದು ಫ್ರೆಂಡ್ಸ್ ಒಂದು ಫೋಟೋ ತೆಗಿದೆ ಅಂತ ಚಿನ್ನ ಅಂತ ಹೇಳಿದ್ರು. ಮತ್ತೆ ಒಂದು ಸೆಲ್ಫಿ ತೆಗಿ, ಆಯ್ತು ಮುಗೀತು. ಅದು ನೂಡಲ್ಸ್. ಇದರಲ್ಲಿ ನನ್ನ ಮೈಕ ಕೊಟ್ಟ ಕಷ್ಟ ಆಯ್ತು, ನಾನು ವರದಿ ಒಪ್ಪಿಸ್ತಾ ಇದ್ದೇನೆ. ಚಿನ್ನು ಹೀಗೆ ಮಾಡ್ತಾಳೆ ಅಂತ. ಇದು ಪನ್ನೀರ್ ಮಂಚೂರಿಯನ್ ಗೈಸ್, ಮತ್ತೆ ಅದು ನೂಡಲ್ಸ್. ಚಿನ್ನು ಹೀಗೆ ಮಾಡ್ತಾ ಇದ್ದಾಳೆ, ಯಾಕೆಂದ್ರೆ ಮೈಕದಲ್ಲಿ ಮಾಡ್ತಾಳೆ, ನಾವು ತಿನ್ನೋದ್ರಲ್ಲಿ ಇದ್ದೇವೆ. ನೋಡಿ ದಿಲ್ಖುಷ್ ಬಂತು. ಈಗ ಎಲ್ಲ ಫುಡ್ ತಿನ್ನೋದಿಲ್ಲ ಅನ್ನು ಖುಷ್ ಮಾಡುದು. ಮತ್ತೆ ಚಿನ್ನು ಅವ್ರದ್ದು ಬರ್ಲಿಲ್ಲ, ಈಗ ಪುಟ್ಟಿಗೆ ಬಂತಲ್ಲ. ಈಗ ತಿರಮಸ್ ಬಂತು, ಇನ್ನು ನಾವು ಐಸ್ ಕ್ರೀಮ್ ತಿನ್ನೋದು ಸ್ವಲ್ಪ ಕೂಲ್ ಆಗಿರುದು. ಆಗ ಹಾಟ್ ಬಿಸಿ ಬಿಸಿ ಅಲ್ಲ, ಆಗ ಖಾರ ಖಾರ, ಈಗ ತಂಪು ಅಷ್ಟೇ.
ಇದು ಬೇರೆ ಏನಿಲ್ಲ. ಆಯ್ತು ಫ್ರೆಂಡ್ಸ್, ನಮ್ದು ಇಲ್ಲಿದೆಲ್ಲ ಒಂದು ಭರ್ಜರಿ ಬ್ಯಾಟಿಂಗ್ ಎಲ್ಲ ಆಯ್ತು. ಇಷ್ಟ ಆಯ್ತಾ? ಫುಡ್ ಹೇಗಿತ್ತು? ಫುಡ್ ಹೇಗಿತ್ತು? Normal ಅಷ್ಟೇ. ಮತ್ತೆ ಏನು ವಿಶೇಷ ಏನಿಲ್ಲ, ಯಾವಾಗಲೂ ಇರೋ ಹಾಗೆ. ಮತ್ತೆ ನಾವು ಈ ಸಲ ಅದೇ ದಿಲ್ಖುಷಿ ತಗೊಂಡದ್ದು ಸ್ವಲ್ಪ ಚೇಂಜಸ್ ಮಾಡಿದ್ವಿ. ಐಸ್ ಕ್ರೀಮ್ ಚೇಂಜ್ ಮಾಡಿದ್ವಿ. ಮತ್ತೆ ಮಕ್ಕಳು ಚೇಂಜ್ ಮಾಡಲಿಲ್ಲ, ಮಕ್ಕಳು ಅದನ್ನ ಇದ್ರು. ನಾವು ಗಡ್ಬಾಳ್ ತಿನ್ನೋರು ಇವತ್ತು ದಿಲ್ಖುಷಿ ಇದ್ದು. ದಿಲ್ಖುಷಿ 2 ತೆಗ್ತೇವೆ. ಮತ್ತೆ ಅದೇ ಯಾವಾಗಲೂ ಫುಡ್ ಇವಾಗ ನಾರ್ಮಲ್ ಇವಳು ಪಲಾವ್ ಹೇಳಿದ್ರೆ ಪಲಾವ್ ಬಿರಿಯಾನಿ ಅದು ನಂಗೆ ಇಷ್ಟ ಆಗ್ತದೆ. ಮತ್ತೆ ನಮ್ಮ ಚಿನ್ನು ಚೇಂಜ್ ಮಾಡಿದ್ವಿ, ನೂಡಲ್ಸ್ ತೆಗೆದು ಇನ್ನು ಒಂದು ಡಿಸರ್ಟ್ ಮಾತ್ರ ಇನ್ನು ತೆಗೆದು ಕೊಡುದಿಲ್ಲ. ಮತ್ತೆ ಇನ್ನೊಬ್ಳು ಚೋಲೆ ಬಟಾಟೆ ಹಾಗೆಲ್ಲ ಸರಿ ಆಯ್ತು. ಇನ್ನು ಹಾಗೆ ಫ್ರೆಂಡ್ಸ್, ನಾವು ಇಲ್ಲೇ ವಿಡಿಯೋ ಎಂಡ್ ಮಾಡುವ ಅಂತ. ಅವಳ ಚೋಳೆ ಬಟಾಟೆ ನಾವು ಇನ್ನು ಹೋಗುವಲ್ಲ, ಇನ್ನೆಲ್ಲಿಗೆ ಹೋಗ್ಲಿಕ್ಕಿಲ್ಲ. ಟೈಮ್ ಇಷ್ಟ ಐತಿ ನೋಡಿ, ಈಗ ಟೈಮ್ 9:30. ಅದು ನಡೆಯುವುದಿಲ್ಲ. 10 ಗಂಟೆ. ಓ 10 ಗಂಟೆ ಆಯ್ತು. ನಾವು 10 ಗಂಟೆಗೆ ಇಲ್ಲಿ ಇದ್ದೇವೆ ನೋಡಿ. 1 ಗಂಟೆ ಹೊತ್ತು ಇಲ್ಲಿ ಊಟಕ್ಕೆ ಚಾರ್ಜ್ ಇಲ್ಲಿ ಆಯ್ತು. ಇನ್ನು ಕೂಡ ಜನ ಬರ್ತಾನೆ ಇದ್ದಾರೆ, ಫುಲ್ ಇಲ್ಲ ಕ್ಯೂ ಅಲ್ಲಿ ಇದ್ದಾರೆ, ಇಲ್ಲಿ ವೇಟಿಂಗ್ ಮಾಡ್ತಾ ಇದ್ದಾರೆ. ಸೊ ನಮ್ದಂತ ಆಯ್ತು, 10 ಗಂಟೆ ಆಯ್ತು, ಇನ್ನು ಹೊರಡುದು ಮನೆಗೆ. ತುಂಬಾ ಖುಷಿ ಆಯ್ತು. ಮಾಲಿಗೆ ಬಂದ್ರೆ ಒಂಥರ ಪೀಸ್ ಆಫ್ ಮೈಂಡ್, ಮತ್ತೆ ಮೈಂಡ್ ರಿಫ್ರೆಶ್ ಆಗುದು ಇದೆಲ್ಲ ಇರ್ತದೆ. ಒಂದು ವೀಕ್ಲಿ ಬಂದ್ರೆ ಖುಷಿ ಆಗ್ತದೆ. ಹಾಗೆ ಹಾಗೆ ಬರ್ತಾ ಹೋಗ್ತಾ ಇರ್ತೇವೆ ಫ್ರೆಂಡ್ಸ್. ವೀಕ್ಲಿ ಕೆಲವೊಮ್ಮೆ ಆಗುದಿಲ್ಲ, ಆದ್ರೂ ಟೈಮ್ ಒಂದು ಅಡ್ಜಸ್ಟ್ ಮಾಡಿ ಒಮ್ಮೆ ಬಂದು ಹೋಗ್ತೀವಿ. ನೆಕ್ಸ್ಟ್ ಅಲ್ಲಿ KFC ಉಂಟು, ಅಲ್ಲಿ ಹೋಗುವ. ಇಲ್ಲಪ್ಪ ಅಲ್ಲಿ ಸಾಕು, KFC ಉಂಟು. ಬೇಡಪ್ಪ ಇನ್ನು ಹೋಗುದು. ಹೌದಾ? ಇನ್ನು ಹೋಗುದು ಫ್ರೆಂಡ್ಸ್, ಹೋಗುದು. ಅಲ್ಲಿ ಯಾವ್ದವ ಚಿರಂಬುರಿ ಬೇಕು ಅಂತ ಹೇಳಿದಾಗ ಅದೊಂದು ಟೇಸ್ಟ್ ಮಾಡುವ ಅಂತ ಹೇಳಿ ಇವರು ಹೇಳ್ತಾ ಇದ್ರು. ನಾ ಮತ್ತೆ ಇನ್ನು ಬೇಡ, ಇನ್ನು ಆಗುದಿಲ್ಲ. ಇದೆಲ್ಲ ಆದ್ಮೇಲೆ ಹೋಗುವಂತ. ಈಗ ಹೊಟ್ಟೆ ಫುಲ್ ಆಯ್ತಲ್ಲ, ಹೊಟ್ಟೆ ಫುಲ್ ಆಯ್ತಲ್ಲ, ಇನ್ನು ಬೇಡ, ಇನ್ನು ಆಗುದಿಲ್ಲ. ಹಾಗೆ. ಓಕೆ ಫ್ರೆಂಡ್ಸ್, ನಾವು ಇವತ್ತಿನ ಈ ಒಂದು ಸುಂದರವಾದ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್. ಕುಕ್ಕೀಸ್ ನಗುವ ನಯನ